ಕೆಲವೊಮ್ಮೆ ಯಾವುದೋ ಒಂದು ಮಾತಿನ ಕಾರಣ ನಮ್ಮ ಮನಸ್ಸು ಬಹಳಷ್ಟು ಬೇಜಾರಾಗಿರುತ್ತದೆ. ನಮ್ಮನ್ನು ನಾವು ಬೇಸರದಿಂದ ಮುಕ್ತ ಮಾಡಿಕೊಳ್ಳುವುದಕ್ಕೋಸ್ಕರ ನಮ್ಮ ಯಾವುದೋ ಸಂಬಂಧಿಗಳಿಗೆ ಅಥವಾ ನಮ್ಮ ಸ್ನೇಹಿತರಿಗೆ ಫೋನನ್ನು ಮಾಡುತ್ತೇವೆ. ನಾವು ತಿಳಿದುಕೊಂಡಿರುತ್ತೇವೆ, ಅವರ ಜೊತೆಗೆ ಮಾತನಾಡಿದ ತಕ್ಷಣ ನಾನು ಬೇಸರದಿಂದ ಮುಕ್ತ ಆಗುತ್ತೇನೆ, ದುಃಖದಿಂದ ಮುಕ್ತ ಆಗುತ್ತೇನೆ ಎಂದು. ಏಕೆಂದರೆ ಅವರು ನನ್ನನ್ನು ದುಃಖದಿಂದ ಮುಕ್ತ ಆಗುವಂತಹ ಮಾತನ್ನು ಮಾತನಾಡುತ್ತಾರೆ ಎಂದು ನನ್ನ ಮನಸ್ಸಿನಲ್ಲಿ ವಿಚಾರ ಇರುತ್ತದೆ. ಆದರೆ ನಾವು ಅವರಿಗೆ ಫೋನ್ ಮಾಡಿದಾಗ ಅವರು ನಾವು ಬೇಸರದಿಂದ ಮುಕ್ತ ಆಗುವಂತಹ ಅಥವಾ ದುಃಖದಿಂದ ಮುಕ್ತ ಆಗುವಂತಹ ಯಾವ ಮಾತನ್ನೂ ಮಾತನಾಡುವುದಿಲ್ಲ. ನಮಗೆ ಅವರು ಸಮಾಧಾನ ಮಾಡುವುದಿಲ್ಲ. ಆಗ ನಮ್ಮ ದುಃಖ ಇನ್ನೂ ಜಾಸ್ತಿ ಆಗುತ್ತದೆ, ನಮಗೆ ಇನ್ನೂ ಜಾಸ್ತಿ ಬೇಜಾರಾಗುತ್ತದೆ. ಅದರ ಬದಲು ಯಾವಾಗ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತದೆಯೋ ಆಗ ಅನ್ಯರಿಂದ ಸಮಾಧಾನದ ಮಾತನ್ನು ಕೇಳಬೇಕು ಎಂದು ನಾವೇನು ಬಯಸುತ್ತಿದ್ದೇವೆ, ಅನ್ಯರ ಮಾತಿನ ಮೂಲಕ ನನ್ನ ದುಃಖ ದೂರ ಆಗಬೇಕು ಎಂದು ನಾವೇನು ಬಯಸುತ್ತಿದ್ದೇವೆ, ಅದನ್ನು ಪರಿವರ್ತನೆ ಮಾಡಿಕೊಂಡು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಯಾವ ಮಾತಿನ ಮೂಲಕ ನನ್ನ ಮನಸ್ಸಿಗೆ ಖುಷಿಯ ಅನುಭವ ಆಗುತ್ತದೆಯೋ ಅಂತಹ ಮಾತನ್ನು ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಂಡಾಗ ನಾನು ಸ್ವಯಂವನ್ನು ಬೇಸರದಿಂದ ಮುಕ್ತ ಮಾಡಿಕೊಳ್ಳಬಹುದು. ಆದ್ದರಿಂದ ಅನ್ಯರು ಒಳ್ಳೆಯ ಮಾತನ್ನು ಮಾತನಾಡಲಿ, ಅನ್ಯರು ನನಗೆ ಖುಷಿಯನ್ನು ನೀಡಲಿ ಅನ್ನುವ ವಿಚಾರವನ್ನು ಬಿಟ್ಟು ನಾನು ಸ್ವಯಂಗೆ ಸ್ವಯಂ ಖುಷಿಯನ್ನು ಕೊಟ್ಟುಕೊಳ್ಳಬೇಕು. ಅಂದರೆ ಸ್ವಯಂಗೆ ಇಷ್ಟ ಆಗುವಂತಹ ಒಳ್ಳೆಯ ಮಾತನ್ನು ಆಂತರ್ಯದಲ್ಲಿ ಸ್ವಯಂ ಮಾತನಾಡಿಕೊಂಡು ಸ್ವಯಂನ ದುಃಖ ಮತ್ತು ಬೇಸರದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಬೇಕು.